ಮಾಜಿ ಮಂಡಲ ಅಧ್ಯಕ್ಷರಾದಂಥ ಕಲ್ಲಜ್ಜಿ ಮಂಜಣ್ಣನಿದ್ದಾರೆ. ಅವರಿಗೆ ಸ್ವಾಗತವನ್ನು ಹಾಗೂ ನಮ್ಮ ಜಿಲ್ಲಾ ಮುಖಂಡರಾದಂಥ ಷಣ್ಮುಖಪ್ಪನವರಿದ್ದಾರೆ. ಅವರಿಗೂ ಕೂಡ ಸಂಸದ ಬಿವೈ ರಾಘವೇಂದ್ರ ಅವರ ಹುಟ್ಟುಹಬ್ಬವನ್ನು ಆಗಸ್ಟ್ 16ರಂದು ಮಧ್ಯಾಹ್ನ 3 ಗಂಟೆಯಿಂದ ಶಿವಮೊಗ್ಗ ನಗರದ ಬಂಜಾರ ಸಮುದಾಯ ಭವನದಲ್ಲಿ ಬಿಜೆಪಿ ಗ್ರಾಮಾಂತರ ಘಟಕದ ವತಿಯಿಂದ ವಿವಿಧ ಸಮಾಜೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆಬಿ ಅಶೋಕ್ ನಾಯ್ಕ್ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದರಾಗಿ ಬಿವೈ ರಾಘವೇಂದ್ರ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಕಾರಣಕರ್ತರಾಗಿದ್ದಾರೆ. ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶಕ್ಕೆ ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ತಂದು ಗ್ರಾಮೀಣಾಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. 400 ಕೋಟಿ ರೂಪಾಯಿಗೂ ಅಧಿಕ ಹೆಚ್ಚಿನ ಅನುದಾನವನ್ನು ತಂದು 35 ಕೆರೆಗಳಿಗೆ ನೀರುಣಿಸುವ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಕೇಂದ್ರದ ಜಲ್ ಜೀವನ್ ಮಿಷನ್, ಕೋಟೆಗಂಗೂರಿನಲ್ಲಿ ರೈಲ್ವೆ ಕೋಚಿಂಗ್ ನಿರ್ಮಾಣಕ್ಕೆಂದ ವಿಮಾನ ನಿಲ್ದಾಣದ ಅಭಿವೃದ್ಧಿ, ವಿವಿಧ ದೇವಾಲಯಗಳ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಗ್ರಾಮಾಂತರ ಭಾಗದ ಆನವೇರಿಯ 7 ಮಹಾಶಕ್ತಿ ಕೇಂದ್ರದ ವತಿಯಿಂದ ಬೆಳಗ್ಗೆ ಸಂಕಲ್ಪ ಪೂಜೆಯನ್ನು ಮಾಡುವುದರ ಮೂಲಕ ಕೈಮರ, ಹೊಳೆಹೊನ್ನೂರು, ಕುಂಸಿ, ಆಯನೂರು, ಹಾರ್ನಳ್ಳಿ ಮೊದಲಾದೆಡೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದವರು. ಕಾರ್ಯಕ್ರಮದಲ್ಲಿ 21 ಜನ ಹಿರಿಯರಿಗೆ ಸನ್ಮಾನ ಮಾಡಲಾಗುವುದು. ಮಧ್ಯಾಹ್ನ 3 ಗಂಟೆಯಿಂದ ರಕ್ತದಾನ ಶಿಬಿರ, ರಂಗೋಲಿ ಸ್ಪರ್ಧೆ, ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳ ವಿತರಣೆ, 8 ಗ್ರಾಮಗಳ ನವೋದ್ಯಮಿಗಳಿಗೆ 18 ಅಗರಬತ್ತಿ ತಯಾರಿಕಾ ಯಂತ್ರದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಒಂದು ಸಣ್ಣ ಬ್ರೇಕ್ ನಂತರ ಸಂಸದ ಬಿವೈ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಬಗ್ಗೆ ಅಶೋಕ್ ನಾಯ್ಕ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಅಭಿವೃದ್ಧಿಯ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಭದ್ರಾಪುರ, ದಿಶಾ ಸಮಿತಿ ಸದಸ್ಯರು, ಭಾರತ ಸರ್ಕಾರ. ಶಿವಮೊಗ್ಗ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕೆಜಿ ಶ್ರೀಧರ್, ಬಿಜೆಪಿ ಮುಖಂಡರು ಮತ್ತು ಅಡಿಕೆ ಬೆಳೆಗಾರರು ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಸೂಡಿ ಮಹಾಶಕ್ತಿ ಕೇಂದ್ರದ ಸಮಸ್ತ ಕಾರ್ಯಕರ್ತರು ಮತ್ತು ಮುಖಂಡರುಗಳು. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದಿನಾಂಕ 16/8/2026 ಭಾನುವಾರ ಬೆಳಗ್ಗೆ 11:30ಕ್ಕೆ ಸ್ಥಳ ಎನ್ಡಿಬಿ ಹಾಸ್ಟೆಲ್ ಆವರಣ, ಹಳೆ ತಾಲೂಕು ಕಚೇರಿ ರಸ್ತೆ, ಶಿವಮೊಗ್ಗ. ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಸ್ವಾಗತ ಕೋರುವವರು ನಗರ ಡಿವಿಷನ್ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯ ವಿಶ್ವಸ್ಥ ಮಂಡಳಿ, ಎನ್ಡಿಬಿ ಹಾಸ್ಟೆಲ್ ಟ್ರಸ್ಟ್, ಶಿವಮೊಗ್ಗ. ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾ ಕಿರಣ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ ಹರೀಶ್, ಜಿಲ್ಲಾಧ್ಯಕ್ಷರು, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಬಿ ರಘುಪತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ, ಜಿ ಗುಡ್ಡಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಎಸ್ಟಿ ಮೋರ್ಚಾ ಶಿವಮೊಗ್ಗ ಜಿಲ್ಲೆ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್
ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮೆಲ್ಲರ ನಾಯಕರು, ಯುವ ನೇತಾರರು, ಅಭಿವೃದ್ಧಿಯ ಹರಿಕಾರರಾಗಿದ್ದ ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರ ಹುಟ್ಟುಹಬ್ಬ ಇದೇ ತಿಂಗಳ 16ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಬಂಜಾರ ಭವನದಲ್ಲಿ ಶಿವಮೊಗ್ಗ ಗ್ರಾಮಾಂತರದಿಂದ ಪ್ರಥಮ ಬಾರಿಗೆ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಏನಪ್ಪಾ ಈ ಸರಿ ಗ್ರಾಮಾಂತರದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರತಿ ವರ್ಷ ನಾವು ನಗರದಿಂದ ಒಂದಷ್ಟು ಜನ ಹಿತೈಷಿಗಳೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ರು, ಅವ್ರ ಜೊತೆಲೇ ಸೇರ್ಕೊಳ್ತಾ ಇದ್ವಿ. ಈ ಸಾರಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು ಗ್ರಾಮಾಂತರದಿಂದ ವಿಶೇಷವಾಗಿ ಒಂದು ಆಚರಣೆ ಮಾಡುವ ಅನ್ನೋ ಒಂದು ಅಪೇಕ್ಷೆ ವ್ಯಕ್ತಪಡಿಸಿದ ಕಾರಣದಿಂದ ಮಾನ್ಯ ಸಂಸದಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರು ಸಮಯ ಕೊಟ್ಟರು. ಹಾಗಾಗಿ ಗ್ರಾಮಾಂತರದಿಂದಲೇ ಈ ವರ್ಷದಿಂದ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಮಗೆಲ್ಲ ತಿಳಿದಿರುವ ಹಾಗೆ ಬಹಳಷ್ಟು ಜನ ಸಂಸದರುಗಳನ್ನು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ದೀವಿ. ಈ ರೀತಿಯ ಅಭಿವೃದ್ಧಿ ಹರಿಕಾರರು ಕೆಲಸವನ್ನು ಮಾಡುವಂತಹ ಇಚ್ಛಾಶಕ್ತಿ ಉಳ್ಳಂತಹ ಸಂಸದನ್ನು ನಾವು ಇದುವರೆಗೂ ನೋಡಿರಲಿಲ್ಲ. ಇನ್ನೆಲ್ಲ ಸಂಸದರ ಬಗ್ಗೆ ನಾವು ನೋಡಿದ್ವಿ, ಕೇಳ್ತಾ ಇದ್ವಿ. ಅಪ್ಲಿಕೇಶನ್ ಹಾಕೋದ್ರೆ ಮುಗೀತು, ಅವ್ರು ಪಾಸ್ ಆಗಿರ್ತಿದ್ರು, ಮತ್ತೆ 5 ವರ್ಷ ಅವ್ರನ್ನ ನಾವು ನೋಡ್ಲಿಕ್ಕೂ ಆಗ್ತಿರ್ಲಿಲ್ಲ ಅಂತ ದಿನಗಳು ಕೂಡ ನಾವೆಲ್ಲ ಕಂಡಿದ್ವಿ. ಆದರೆ ಜನಸ್ನೇಹಿಯಾಗಿ ಜನರ ಜೊತೆಲಿ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಮನೋಭಾವ ಇರುವಂತಹ ನಾಯಕರು ಯಾರಾದರೂ ಇದ್ದಾರೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅಂತೇಳಿ ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರು. ಗ್ರಾಮಾಂತರದಿಂದ ಮಾಡ್ತಾ ಇರ್ತಕ್ಕಂಥ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರ ಕೊಡುಗೆ ಗ್ರಾಮಾಂತರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಭರಪೂರ ಕೊಡುಗೆಗಳನ್ನ ಇವತ್ತು ಶಿವಮೊಗ್ಗ ಗ್ರಾಮಾಂತರ ಜನತೆಗೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪರ ಸಹಕಾರದೊಂದಿಗೆ ಸನ್ಮಾನ್ಯ BY ರಾಘವೇಂದ್ರ ಅವರು ರೈತರ ಪರವಾಗಿ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಕನಿಷ್ಠ 400 ಕೋಟಿಗಿಂತಲೂ ಹೆಚ್ಚಿನ ಅನುದಾನವನ್ನು ಏತ ನೀರಾವರಿ ಯೋಜನೆಗಳಿಗೆ ಶಿವಮೊಗ್ಗ ಗ್ರಾಮಾಂತರ ಜನತೆಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಹತ್ತತ್ರ 135 ಕೆರೆಗಳಿಗೆ ನೀರನ್ನು ಉಳಿಸುವಂತಹ ಯೋಜನೆಯನ್ನ ಸನ್ಮಾನ್ಯ ರಾಘಣ್ಣ ಅವರು ಕೊಟ್ಟರು. ಅದೇ ರೀತಿ ತಮಗೆಲ್ಲ ಗೊತ್ತಿರುವ ಹಾಗೆ ಏರ್ಪೋರ್ಟ್, ಹಾಗೆ ಬಡವರಿಗೆ, ಗ್ರಾಮಾಂತರ ಜನತೆಗೆ ಕುಡಿಯುವ ನೀರಿಗೆ ಜಲಜೀವನ್ ಮಿಷನ್ ಮೂಲಕ ಪ್ರತಿ ಮನೆಗೆ ನೀರನ್ನ ಕೊಡುವಂತಹ ಕೆಲಸವನ್ನು ಕೂಡ ರಾಘಣ್ಣ ಅವರು ಮಾಡಿದ್ದಾರೆ. ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸುವಂತ ಕೆಲಸವನ್ನ ಸನ್ಮಾನ್ಯ ರಾಘಣ್ಣ ಅವರು ಮಾಡಿದ್ದಾರೆ. ಈಗ ಕೋಚಿಂಗ್ ಡಿಪೋ ಈಗಾಗಲೇ ಉದ್ಘಾಟನೆಗೆ ಸಜ್ಜಾಗಿದೆ ಕೋಟೆಗಲ್ಲೂರಿನಲ್ಲಿ. ಅದು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ನ್ಯಾಷನಲ್ ಹೈವೇ, ನಾವು ಇಲ್ಲಿಂದ ಹೊಳೆಯೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ಬಹಳಷ್ಟು ಪ್ರಯಾಸವನ್ನು ಪಡಬೇಕಾಗಿತ್ತು. ಈಗ ಕೇವಲ 10 ನಿಮಿಷದಲ್ಲಿ ಹೊಳೆಯೂರಿಗೆ ಹೋಗುವಂತ ಒಂದು ಪರಿಸ್ಥಿತಿ ನಾವೆಲ್ಲರೂ ಕಣ್ಣಾರೆ ಕಂಡಿದ್ದೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ನಾವು ನೋಡಿದಿರಿ, ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆ ಕೂಡ ಮಾಡಿದ್ದೀವಿ. ಎಲ್ಲಾ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ, ಸಮವಸ್ತ್ರಗಳ, ಶೂಸ್ಗಳ ಕಿಟ್ ಅನ್ನು ಕೊಡುವಂತಹ ಕೆಲಸವನ್ನು ಕೂಡ ರಾಘಣ್ಣ ಅವರು ಲಾಸ್ಟ್ 2 years ಇಂದ ಮಾಡ್ತಾ ಬರ್ತಾ ಇದೆ. ಏರ್ಪೋರ್ಟ್ ನಾನೇ ಹೇಳಬೇಕಾಗಿಲ್ಲ. ದೇವಸ್ಥಾನಗಳಿಗೆ, ಸಮುದಾಯ ಭವನಗಳಿಗೆ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನ ಸನ್ಮಾನ್ಯ ರಾಘಣ್ಣ ಅವರು ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲರ ಆರಾಧ್ಯ ದೈವ ಮಲೇಶಂಕರದ ಶಿವನ ದೇವಸ್ಥಾನಕ್ಕೆ ಬಹಳ ದೊಡ್ಡ ಕೊಡುಗೆ, ಮಾವರ್ದಮ್ಮ ಟೆಂಪಲ್ಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೈದಕಲ್ಲಹಳ್ಳಿ ಗ್ರಾಮದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ರಾಘಣ್ಣ ಅವರು ಗ್ರಾಮಾಂತರಕ್ಕೆ ಬಹಳ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ಗ್ರಾಮಾಂತರದ ಜನತೆ ಯಾವತ್ತೂ ಕೂಡ ಆಭಾರಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಇವೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ, ಈ ವರ್ಷದ ಪ್ರತಿ ವರ್ಷ ಶಿವಮೊಗ್ಗ ಗ್ರಾಮಾಂತರದಿಂದ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತೆ ಅವರಲ್ಲಿ ಶಕ್ತಿ, ಮತ್ತೆ ಅವರಲ್ಲಿ ಆ ಚೈತನ್ಯ, ಅವರಲ್ಲಿ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಗ್ರಾಮಾಂತರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ
ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಮತ್ತೆ ಅವರಿಗೆ ನಾವು ಒಂದಷ್ಟು ಪ್ರೇರಣೆಯನ್ನು ಕೊಡಬೇಕು. ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕು. ರಾಜ್ಯದಲ್ಲಿ, ದೇಶದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡು ಈ ರೀತಿಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡ್ತಾ ಇದ್ದೇವೆ.